ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಏನ್ ಹರಿದಿದ್ದೀರಾ? 134 ಶಾಸಕರಿದ್ರು ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ. ಎಸ್, ಏನ್ ಹರಿದಿದ್ದೀರಾ? 136 ಶಾಸಕರಿದ್ರು ಅಂದ್ರು ನಿಖಿಲ್ ಕುಮಾರಸ್ವಾಮಿ. ಡಿಕೆ ಶಿವಕುಮಾರ್ ಸಾಹೇಬ್ರೆ, 2028ಕ್ಕೆ ನೀವು ಕೂಡ ಮಾಜಿ. ಅಪ್ಪನ ಪರ ನಿಂತು ಡಿಸಿಎಂಗೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟು. ಎಸ್, ರಾಜಕೀಯದಲ್ಲಿ ಬದ್ಧ ವೈರಿಗಳಂತೆ ಕಾದಾಡುವ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಟಾಕ್ ವಾರ್ ನಡೀತಾನೆ ಇರುತ್ತೆ. ಇದೀಗ ಅಪ್ಪನ ಪರ ನಿಖಿಲ್ ಕುಮಾರಸ್ವಾಮಿ ನಿಂತಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೊದಲು ಡಿಕೆ ಶಿವಕುಮಾರ್ ಆದ ನಾನು ಅಂತ ನಿಮ್ಮ ಕಚೇರಿಯಲ್ಲಿ ಹಾಕಿರೋ ಬೋರ್ಡ್ನಲ್ಲೇ ಇರೋದನ್ನ ನಿಜ ಮಾಡ್ಕೊಳ್ಳಿ ಅಂತ ವ್ಯಂಗ್ಯವಾಗಿ ನಿಖಿಲ್ ಟಾಂಗನ್ನ ಕೊಟ್ಟಿದ್ದಾರೆ. ಇದಕ್ಕೆ ಡಿಕೆಶಿ ರಿಯಾಕ್ಷನ್ ಹೇಗಿತ್ತು? ಬರೀ 17 ಜನರನ್ನ ಇಟ್ಕೊಂಡು ಹರಿತೀನಿ ಅಂದ್ರೆ ನಿಮ್ಮ ಕೈಯಲ್ಲಿ ಏನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಧನಾ ಸಮಾವೇಶದಲ್ಲಿ ಮಾತಾಡ್ತಾ ಹೇಳಿದರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ನಿಖಿಲ್ ಕುಮಾರಸ್ವಾಮಿ 136 ಶಾಸಕರ ಬೆಂಬಲವನ್ನ ಇಟ್ಕೊಂಡು ನಿಮಗೆ 3 ವರ್ಷದಲ್ಲಿ ಏನ್ ಹರಿಯೋದಕ್ಕೆ ಸಾಧ್ಯ ಆಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನಡುವಿನ ರಾಜಕೀಯ ವಾಕ್ಸಮರ ತಾರಕಕ್ಕೆ ಏರ್ತಾ ಇದೆ. ಬಿಡದಿ ಟೌನ್ಶಿಪ್ ಹಾಗೆ ರೈತರ ಭೂಮಿ ವಿಚಾರವಾಗಿ ಡಿಕೆಶಿ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಗುಡುಗಿದ್ದಾರೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಡಿಕೆ ಶಿವಕುಮಾರ್ ಸಾಹೇಬ್ರೆ, ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡುವ ಮುನ್ನ ನೆನ್ಪಿಟ್ಕೊಳ್ಳಿ, ಬರುವ 2028ರ ವಿಧಾನಸಭಾ ಚುನಾವಣೆ ಮುಗಿತಾ ಇದ್ದಂತೆ ನೀವು ಕೂಡ ಮಾಜಿ ಆಗಲಿದ್ದೀರಿ ಅಂತ ನಿಖಿಲ್ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಸ್, ರಿಯಲ್ ಎಸ್ಟೇಟ್ ದಲ್ಲಾಳಿಗಳ ಸಭೆ ಮಾಡಿದ್ದು ಯಾವ ಪುರುಷಾರ್ಥಕ್ಕೆ? ಬಿಡದಿ ಟೌನ್ಶಿಪ್ ಯೋಜನೆಯಲ್ಲಿ ನೆಪದಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವ ಹಾಗೆ ಸರ್ಕಾರದ ನಡೆ, ಡಿಕೆಶಿ ಅವರ ವೈಯಕ್ತಿಕ ಟೀಕೆಗಳ ವಿರುದ್ಧ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದು ರೈತರ ಪರಿಸ್ಥಿತಿಯ ಕುರಿತು ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ನಿಖಿಲ್, ಡಿಕೆ ಶಿವಕುಮಾರ್ ಅವರೇ, ನೀವು ಒಮ್ಮೆ ಆದ್ರೂ ನಿಜವಾದ ರೈತರ ಗೋಳನ್ನ ಕೇಳಿದಿರೇನ್ರಿ? ಬಿಡದಿ ಭಾಗದ ಸಣ್ಣ ರೈತರು ಹೈನುಗಾರಿಕೆ ಹಾಗೆ ಕೃಷಿ ಮಾಡಿಕೊಂಡು ನೆಮ್ಮದಿಯಿಂದ ಗೌರವಯುತವಾಗಿ ಬದುಕ್ತಾ ಇದ್ದಾರೆ. ಅವರ ಹೊಟ್ಟೆಗೆ ಕನ್ನ ಹಾಕುವ ಕೆಲಸವನ್ನ ಮಾಡಬೇಡಿ ಅಂದ್ರು. ಇನ್ನು ರಿಯಲ್ ಎಸ್ಟೇಟ್ ಬ್ರೋಕರ್ಗಳು, ದಲ್ಲಾಳಿಗಳು, ಕಮಿಷನ್ ಏಜೆಂಟ್ಗಳು ಹಾಗೆ ನಿಮ್ಮದೇ ಪಕ್ಷದ ಮುಖಂಡರನ್ನ ಕರ್ಕೊಂಡು ಸಭೆ ನಡೆಸಿದ್ದರಲ್ಲ, ಇದು ಯಾವ ಪುರುಷಾರ್ಥಕ್ಕೆ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಬಿಡದಿ ಟೌನ್ಶಿಪ್ ವಿಷಯವಾಗಿ ಸಾರ್ವಜನಿಕವಾಗಿ ಮುಖಾಮುಖಿ ಚರ್ಚೆ ಮಾಡೋಣ ಬನ್ನಿ. ಯಾರದ್ದು ಏನ್ ಆಸ್ತಿ ಇದೆ, ಎಷ್ಟು ಹಿತಾಸಕ್ತಿ ಇದೆ ಅನ್ನೋದು ಜನರೆದುರು ಚರ್ಚೆ ಆಗಲಿ. ನಮ್ಮ ರೈತರನ್ನ ಒಕ್ಕಲೆಬ್ಬಿಸದಂತೆ ತಡೆಯೋದಕ್ಕೆ ನಾವು ಶಕ್ತಿ ಮೀರಿ ಹೋರಾಡ್ತೀವಿ ಅಂತ ಇದೇ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಟ್ಟರು. ಸಿಎಂ ಆಗುವ ಹಗಲು ಗನಸಿನ ಬೋರ್ಡ್ ಮೊದಲು ನಿಜ ಮಾಡ್ಕೊಳ್ಳಿ. ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಕಾಂಕ್ಷೆಯ ಕುರಿತು ಕೂಡ ವ್ಯಂಗ್ಯವಾಡಿರುವ ನಿಖಿಲ್ ಕುಮಾರಸ್ವಾಮಿ, ಡಿಕೆ ಅಣ್ಣ 136 ಶಾಸಕರ ಬಹುಮತ ಬೆನ್ನಿಗೆ ಇದೆ ಅಂತ ಬೀಗ್ತಾ ಇದ್ದೀರಲ್ಲ, ಕಳೆದ 3 ವರ್ಷಗಳಿಂದ ನೀವೇನ್ರಿ ಸಾಧನೆ ಮಾಡಿದ್ದೀರಿ? ನಿಮ್ಮದೇ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಆದ ನಾನು ಅಂತ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಹಗಲು ಗನಸಿನ ಬೋರ್ಡನ್ನ ಹಾಕೊಂಡು ಕಾಯ್ತಾ ಕೂತಿದ್ರಲ್ಲ, ಮೊದಲು ಆ ಬೋರ್ಡನ್ನ ನಿಜ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವರ ಸಂಖ್ಯಾಬಲದ ಬಗ್ಗೆ ಮಾತಾಡಿ ಅಂತ ಮಾತಿನಲ್ಲೇ ತಿವಿತು. ಇನ್ನು ಕಾಂಗ್ರೆಸ್ನೊಳಗಿನ ಆಂತರಿಕ ಭಿನ್ನಾಭಿಪ್ರಾಯವನ್ನು ಕೂಡ ಕೆಣಕಿರುವ ನಿಖಿಲ್, ನಿಮಗೆ ಸಿಕ್ಕ ಅವಕಾಶದ ಕುದುರೆಯನ್ನ ನೀವೇ ಏರಿದ್ದೀರೋ ಅಥವಾ ನಿಮ್ಮನ್ನ ಸ್ವಪಕ್ಷದವರೇ ಕೆಳಗೆ ಇಳಿಸಿದ್ದಾರೋ ಅನ್ನೋದರ ಸತ್ಯ ಇಡೀ ರಾಜ್ಯದ ಜನತೆಗೆ ಚೆನ್ನಾಗಿ ಗೊತ್ತಿದೆ ಅಂತ ಲೇವಡಿಯನ್ನ ಮಾಡಿದ್ರು. ಇನ್ನು ಬಿಡದಿ ಭಾಗದ ಭೂ ಸ್ವಾಧೀನ ಪ್ರಕ್ರಿಯೆ ಮತ್ತು ರಾಜಕೀಯ ಅಸ್ತಿತ್ವದ ಈ ಹೋರಾಟ ಮುಂಬರುವ ದಿನಗಳಲ್ಲಿ ಜೆಡಿಎಸ್ ಹಾಗೆ ಕಾಂಗ್ರೆಸ್ನ ನಡುವೆ ಮತ್ತಷ್ಟು ಕಿಚ್ಚು ಹೊತ್ತಿಸುವ ಸಾಧ್ಯತೆಯೂ ಕೂಡ ಇದೆ. ಜೆಡಿಎಸ್ ಅಧಿಕಾರಕ್ಕೆ ಬರುವುದು ಕನಸು ಎಂದಿದ್ದ ಡಿಕೆಶಿ ಇತ್ತೀಚಿನ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಜೆಡಿಎಸ್ ನಾಯಕರ ವಿರುದ್ಧ ಗುಡುಗಾಗ್ತಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿ ಅಧಿಕಾರಕ್ಕೆ ಬರುತ್ತೆ, ಇದರಲ್ಲಿ ಯಾವುದೇ ಸಂಶಯ ಬೇಡ. ಇನ್ನು ಜೆಡಿಎಸ್ ಅಧಿಕಾರಕ್ಕೆ ಬರುವುದು ಕೇವಲ ಕನಸಿನ ಮಾತು ಅಂತಾರೆ. ಇತ್ತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹಿಂದಿನ ಆಡಳಿತ ಅವಧಿಯನ್ನ ಕೆಣಕಿದ ಡಿಕೆ ಶಿವಕುಮಾರ್ ಅವರು, ಕೊಟ್ಟ ಕುದುರೆಯನ್ನ ಏರೋದಕ್ಕೆ ಆಗದವನು ವೀರಾನೂ ಅಲ್ಲ, ಶೂರಾನೂ ಅಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅವರು ಇದೇ ವರ್ಗಕ್ಕೆ ಸೇರಿದವರು. ಅವರಿಗೆ ಈ ಹಿಂದೆ ಅಧಿಕಾರ ಸಿಕ್ಕಾಗ ರಾಜ್ಯಕ್ಕೆ ಏನೂ ಮಾಡೋದಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಕೇವಲ 17 ಶಾಸಕರನ್ನ ಇಟ್ಕೊಂಡು ಅವರೇನು ಮಾಡೋದಕ್ಕೆ ಸಾಧ್ಯ ಅಂತ ಜೆಡಿಎಸ್ನ ಸಂಖ್ಯಾಬಲವನ್ನ ಸಾರ್ವಜನಿಕವಾಗಿ ಲೇವಡಿಯನ್ನು ಮಾಡ್ತಾರೆ. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಗುಟ್ರನ್ನ ಹಾಕ್ತಾರೆ. ಬಿಡದಿ ಟೌನ್ಶಿಪ್ ಹಾಗೆ ರಾಜಕೀಯ ಅಸ್ತಿತ್ವದ ಸುತ್ತ ಬೆಳೆದಿರುವ ಈ ವಿವಾದ ಈಗ ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಕುಟುಂಬದ ನಡುವಿನ ನೇರ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದು ಉಭಯ ಪಕ್ಷ
ಪಕ್ಷಗಳ ನಡುವಿನ ರಾಜಕೀಯ ಕೆಸರಾಟ ಮತ್ತಷ್ಟು ತೀವ್ರಗೊಂಡಿದೆ. ಒಟ್ಟಾರೆಯಾಗಿ ಏನ್ ಹರಿದಿದ್ದೀರಾ 136 ಶಾಸಕರಿದ್ರು ಅನ್ನುವ ಹೇಳಿಕೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದ್ದು, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಹಾಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರುವಂತಹ ಸಿದ್ದರಾಮಯ್ಯನವರು ಏನ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.